ವಾಟ್ಸಪ್ ಎಲ್ರಿಗೂ ನಮಸ್ಕಾರ. ಎಸ್ ಫ್ರೆಂಡ್ಸ್, ಮತ್ತೊಂದು ಸ್ಪೆಷಲ್ ಗಿಲಿ ವರ್ಷದ ಕೊನೆಯ ಟೆಕ್ ನ್ಯೂಸ್. ಆನೆಸ್ಟ್ಲಿ ತುಂಬಾ ನೋವು ಆಗ್ತಾ ಇದೆ. ಸೊ ನಾವು ಕನ್ಸಿಸ್ಟೆನ್ಸ್ ಆಗಿ ಟೆಕ್ ನ್ಯೂಸ್ ನ ಮಧ್ಯದಲ್ಲಿ ಗ್ಯಾಪ್ ಎಲ್ಲ ತಗೊಂಡ್ಬಂದ್ವಿ. ಬಟ್ ಈ ಹೊಸ ವರ್ಷದಲ್ಲಿ ಸ್ವಲ್ಪ ಒಳ್ಳೊಳ್ಳೆ ಪ್ಲಾನ್ಸ್ ಗಳನ್ನ ಮಾಡಿದ್ವಿ. ಹೋಪ್ಫುಲಿ ಎಲ್ಲ ಕಂಟಿನ್ಯೂಸ್ ಆಗಿ ಕರೆಕ್ಟ್ ಟೈಮ್ದಲ್ಲಿ ವಿಡಿಯೋಸ್ಗಳು ಬರುತ್ತೆ. ಇಷ್ಟೆಲ್ಲ ಲಾಸ್ಟ್ ಟೆಕ್ ನ್ಯೂಸ್ ಅಲ್ಲಿ ಕ್ವಶನ್ ಕೇಳಿದ್ದೆ, ಯಾವ ಪ್ಲೇಸ್ ಇಂದ ವಿಡಿಯೋ ನೋಡ್ತೀರಾ ಅಂತ 300ಕ್ಕಿಂತ ಜಾಸ್ತಿ ಜನ ರಿಪ್ಲೈ ಮಾಡಿದ್ರೆ ನೀವು ಮಾತ್ರ ಕ್ರೇಜಿ ಆಗಿದ್ರ. ಸೊ ಇವತ್ತಿನ ಕ್ವೆಶನ್ ಕೂಡ ಅಷ್ಟೇ ಹಾಟ್ ಕ್ವಶನ್ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ 2023ರಲ್ಲಿ ಏನ್ ಕಿತ್ತದ ಹಾಕಿದಾರೆ, ಅದು ಯಾವ ರಿಲೇಟೆಡ್ ಆಗಿರಲಿ ಅಥವಾ 24ರಲ್ಲಿ ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಕೆಳಗಡೆ ಕಮೆಂಟ್ ಮಾಡಿ. ನಾವು ನಿಮ್ಮಿಂದ ಸ್ವಲ್ಪ ಇನ್ಸ್ಪಿರೇಷನ್ ತಗೊಂಡು ಏನೋ ಒಳ್ಳೆ ವಿಡಿಯೋಸ್, ಒಳ್ಳೆ ಕಂಟೆಂಟ್ ತಗೊಂಡು ಬಂದ್ರು ಬರ್ಬೋದು. ಸೊ ಇಷ್ಟಲ್ಲಿ ಮೊದಲನೇ ನ್ಯೂಸ್ ಬರ್ತಾ ಇದೆ. ಎಸ್ ಗುರು, ಇದು ಮಾತ್ರ ಕ್ರೇಜಿ ಅಂತ ಅನಿಸ್ಬಿಡ್ತು. ಆಫಿಷಿಯಲಿ ಗೂಗಲ್ ಕಡೆಯಿಂದ ಗೂಗಲ್ ಮ್ಯಾಪ್ ನವರು ಇದೇ ಜನವರಿ 1, 2024ರಿಂದ ನಿಮಗೆ ಯಾವೆಲ್ಲ ರೂಟ್ಸ್ ಗಳಲ್ಲಿ ಯಾವೆಲ್ಲ ರೋಡ್ ಬ್ರೇಕ್ಸ್ ಗಳಿದೆ ಇದನ್ನ ಕೂಡ ಇನ್ಫಾರ್ಮ್ ಮಾಡಿದೆ ಅಂತೆ. ಸೊ ಇದು ಮಾತ್ರ ಕ್ರೇಜಿ, ಒಂಥರ ಇಂಟ್ರೆಸ್ಟಿಂಗ್ ಯೂಸ್ ಅನಿಸ್ತು. ಬಟ್ ಅಷ್ಟೊಂದು ಯೂಸ್ಫುಲ್ ಇದೆಯಾ ಇಲ್ವಾ ಅಂತ ನನಗೆ ಒಂಥರ ಯಾಕೋ ಬ್ಯಾಡ್ ಫೀಲಿಂಗ್ಸ್ ಅನಿಸ್ತು. ಬಟ್ ನನಗೆ ಏನು ಇಂಟ್ರೆಸ್ಟಿಂಗ್ ಅನ್ಸುತ್ತಪ್ಪ ಅಂದ್ರೆ, ಈ ರೋಡ್ ಬ್ರೇಕ್ಗಿಂತ ಯಾವ ರೋಡಲ್ಲಿ ಎಷ್ಟೊಂದು ಮಧ್ಯದಲ್ಲಿ ಕಲ್ಲುಗಳಿದೆ, ಎಷ್ಟೊಂದು ಈ ಕಚಡಗಳು ಬಿದ್ದಿದೆ ಅಥವಾ ಕಚ್ಚಾ ರೋಡ್ ಇರುತ್ತಲ್ವಾ. ಸೊ ಇದನ್ನ ಸ್ವಲ್ಪ ಹೈಲೈಟ್ ಮಾಡಿ ತೋರಿಸ್ಕೊಡಿದ್ರೆ ಚೆನ್ನಾಗಿರ್ತಿತ್ತು. ಸೊ ಯೂಸರ್ಸ್ಗೆ ಯಾವ ರೋಡ್ ಚೂಸ್ ಮಾಡ್ಕೊಳ್ಳೋದಪ್ಪ, ಅದು ಕೂಡ ಟ್ರಾಫಿಕ್ ಜೊತೆಗೆ ಇದು ಕೂಡ ಒಂದು ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಏನೋ ಚೆನ್ನಾಗಿರ್ತು. ಹೋಪ್ಫುಲಿ ಇದೇ ವರ್ಷ ಈ ಅಪ್ಡೇಟ್ ಕೂಡ ಬಂದ್ರು ಬರಬಹುದು. ಸೊ ನಿಮ್ಗೆ ಅನ್ಸುತ್ತೆ ಈ ಹೊಸ ಗೂಗಲ್ ನ ಅಪ್ಡೇಟ್ಸ್ ಬಗ್ಗೆ ಕೆಳಗಡೆ ಗಮನಿಸಕ್ಕೆ ಮರಿಬೇಡಿ. ಇಡಿಸಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಮೋಟೋ ಕಡೆಯಿಂದ ಮತ್ತೊಂದು ಬಜೆಟ್ ಕಡೆಯಲ್ಲಿ ಮೋಟೋ G34 5G ಇದೇ 9ನೇ ಜನವರಿಗೆ ಆಫೀಸಿಯಲ್ ಆಗಿ ಲಾಂಚ್ ಆಗ್ತಾ ಇದೆ. ಸೊ ಹೋಪ್ಫುಲಿ ಸ್ಮಾರ್ಟ್ ಫೋನ್ ನಾನು ಅನ್ಬಾಕ್ಸ್ ಮಾಡ್ತೀನಿ, ಎಲ್ಲ ಡೌಟ್ ಇಲ್ಲಿದೆ. ಸೊ ಕಳಿಸ್ಕೊಟ್ರು ಅನ್ಬಾಕ್ಸ್ ಮಾಡ್ತೀನಿ, ಡೆಫಿನೆಟ್ಲಿ ಪರ್ಚೇಸ್ ಮಾಡಿದ್ರೆ ಅನ್ಬಾಕ್ಸ್ ಮಾಡ್ತೀನಿ. ಈ ಸ್ಮಾರ್ಟ್ ಫೋನ್ ನಿಮಗೆ 6.7 ಇಂಚಸ್ ಇರುವಂತಹ ಫುಲ್ HD ಪ್ಲಸ್ ಅದು ಪಂಚ್ ಹೋಲ್ ಡಿಸ್ಪ್ಲೇ ಕೊಡ್ತಾ ಇದ್ದಾರೆ. ಸ್ನ್ಯಾಪ್ಡ್ರ್ಯಾಗನ್ 695 ಚಿಪ್ಸೆಟ್, 5000 mAh ಬ್ಯಾಟರಿ, 18 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್. ಮತ್ತೆ ಉಳಿದಂತಹ ಫೀಚರ್ಸ್ಗಳು ಓಕೆನೆ. ಈ ಬಾಕಿ ಟೆಕ್ನೋನವರಿಗೆ, ರಿಯಲ್ಮಿನವರಿಗೆ, ರೆಡ್ಮಿನವರಿಗೆ ಬಜೆಟ್ ಕ್ಯಾಟಗರಿಯಲ್ಲಿ ಇದು ಪಕ್ಕಾ ಕಾಂಪಿಟೇಟರ್ ಅಂತ ಹೋಗ್ಬೋದು. ಮತ್ತೆ ಬಜೆಟ್ ಕ್ಯಾಟಗರಿಯಲ್ಲಿ ಇವ್ರು ಇನ್ನೂ 2-3 ಸ್ಮಾರ್ಟ್ ಫೋನ್ಸ್ ಜನವರಿ ತಿಂಗಳಲ್ಲೇ ಲಾಂಚ್ ಮಾಡಿದ್ರಂತೆ. ಸೊ ನೋಡಂತೆ ಈ ಸ್ಮಾರ್ಟ್ ಫೋನ್ ಹೇಗಿರುತ್ತೆ. ಪ್ರೈಸ್ ಸ್ವಲ್ಪ ಕಮ್ಮಿ ಬಂದು ಹತ್ರ 695 ಅಂದ್ರೆ ಒಂದು 9,000, 10,000, 11,000 ರೂಪಾಯಿ ಬಂದ್ರು ಕೂಡ ಇದು ಮಾರ್ಕೆಟ್ ಅಲ್ಲಿ ಹವಾ ಮಾಡೋದು ಗ್ಯಾರಂಟಿ. ಇಡಿಸ್ತಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಎಸ್, ಇದು ಜಾಬ್ ಯಾರು ಸರ್ಚ್ ಮಾಡ್ತಿದ್ದಾರೆ ಅವರಿಗೆಲ್ಲ ತುಂಬಾ ಒಂದು ದೊಡ್ಡ ಸ್ಕ್ಯಾಮ್ ಆಗ್ತಿದೆ ಅಂತ ಹೇಳ್ಕೋಬಹುದು. ರೀಸೆಂಟ್ಲಿನೇ ನಮ್ಮ ಇಂಡಿಯಾದಲ್ಲಿ 2-3 ಜನಕ್ಕೆ ನಡೆಯುವಂಥ ಘಟನೆ. ಸೊ ಜಾಬ್ ಸರ್ಚಿಂಗ್ ಅಲ್ಲಿ ಅಥವಾ ಹೈಯರ್ ಪೋಸ್ಟ್ ಸಲುವಾಗಿ ಈ ಜಾಬ್ ಅಪ್ಲಿಕೇಶನ್ ಹಾಕಿದಾಗ ಸೊ ಬೇರೆ ಕಂಟ್ರಿಯಿಂದ ಏನೋ ಅಪ್ಲಿಕೇಶನ್ ಆಕ್ಸೆಪ್ಟ್ ಮಾಡಿಬಿಟ್ಟು ನಿಮ್ಗೆ 30 lakh ಪ್ಯಾಕೇಜ್, 40 lakh ಪ್ಯಾಕೇಜ್ ಅಂತ ಹೇಳ್ಬಿಟ್ಟು ನಿಮಗೆ US ಅಲ್ಲಿ ಅಥವಾ ಬೇರೆ ಹೊರ ದೇಶದಲ್ಲಿ ನಿಮ್ಗೆ ವೀಸಾ ಕೊಡ್ತೀವಿ ಈ ರೀತಿ ಹೇಳ್ಬಿಟ್ಟು ಪ್ಲಾನ್ಸ್ನ ಕೊಟ್ಬಿಟ್ಟು ಸೊ ನೀವು ಅಲ್ಲಿ ಹೋಗಿ ತಲುಪ್ತೀರಾ, ಫ್ಲೈಟ್ ಹತ್ತಿರ ಎಲ್ಲ ಹೋಗುತ್ತೆ, ಟ್ಯಾಕ್ಸಿ ಹತ್ಕೊಂಡು ಡೈರೆಕ್ಟ್ಲಿ ಅವ್ರು ಸ್ಕ್ಯಾಮ್ ಏರಿಯಾಗೆ ಹೋಗ್ಬಿಟ್ಟು ನೀವು ಅಲ್ಲಿ ಡೈರೆಕ್ಟ್ಲಿ ನಿಮ್ಮ ವೀಸಾನ ತೊಗೊಂಡು, ಪಾಸ್ಪೋರ್ಟ್ ತೊಗೊಂಡು, ಎಲ್ಲ ಡಾಕ್ಯುಮೆಂಟ್ಸ್ನ ತೊಗೊಂಡು ನಿಮಗೆ ಬೇರೆ ಈ ಸ್ಕ್ಯಾಮರ್ಸ್ ಮಾಡುವಂಥ ಏನು ಬಿಸ್ನೆಸ್ ಇರುತ್ತೆ ಇದನ್ನ ಡೆವಲಪ್ ಮಾಡ್ಕೊಬಿಡ್ತಾರೆ. ಸೊ ಇಂಥ ಸ್ಕ್ಯಾಮ್ಸ್ಗಳು ತುಂಬ ರೀಸೆಂಟ್ಲಿ ನಡೀತಾ ಇದೆ. ಸೊ ಕಾರಣ ತುಂಬ ಜನ ಜಾಬ್ ಸರ್ಚಿಂಗ್ ಹುಡುಕ್ತಿದ್ದಾರೆ, ಯಾರಿಗೆ ಜಾಬ್ ಸಿಗ್ತಾರೆ ಇಂಥ ಟೈಮಲ್ಲಿ ಇಂಥ ಸ್ಕ್ಯಾಮ್ಸ್ಗಳು ಯಾರಿಗೋದ್ರೂ ಫಾರಿನಲ್ಲಿ ವೀಸಾ ಸಿಗ್ತಾ ಇದೆ ಅಂತಾರೆ, ಯಾವನು ಹೋಗೋದ ಹೇಳಿ. ಸೊ ಈ ಸ್ಕ್ಯಾಮ್ಸ್ಗಳು ತುಂಬ ಆಗ್ತಾ ಇದೆ. ಸೊ ದಯವಿಟ್ಟು ಅಲರ್ಟ್ ಆಗಿರಿ. ಸುಮ್ಮನೆ ಯಾರು ನಿಮಗೆ 40 lakh 50 lakh ಪ್ಯಾಕೇಜ್ ಕೊಟ್ಬಿಟ್ಟು ವೀಸಾ ಎಲ್ಲ ಕೊಡೋಕೆ ಅಷ್ಟೊಂದು ಈಸಿ ಅಲ್ಲ. ಸೊ ಇದರಿಂದ ಸ್ವಲ್ಪ ಅಲರ್ಟ್ ಆಗಿರಿ. ತುಂಬಾ ದೊಡ್ಡ ಮಟ್ಟದ ಸ್ಕ್ಯಾಮ್ಸ್ ಅದಕ್ಕೆ ನಡೀತಾ ಇದೆ. ಇಡಿಸ್ತಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಸೊ ಟೆಕ್ನೋ ಕಡೆಯಿಂದ ಮತ್ತೊಂದು ಹೊಸ ಸ್ಮಾರ್ಟ್ ಫೋನ್. ಇದಕ್ಕೂ ಮುಂಚೆ ನಾವು ರೀಸೆಂಟ್ಲಿ ನಿನ್ನೆ ಅಷ್ಟೇ ಈ ಟೆಕ್ನೋ ಸ್ಪಾರ್ಗೋ 2024 ಎಡಿಷನ್ ಅಂತ ಒಂದು ಸ್ಮಾರ್ಟ್ ಫೋನ್ ಅನ್ಬಾಕ್ಸ್ ಮಾಡಿದ್ವಿ. ಬರೀ 6,000 ರೂಪಾಯಿ ವಿತ್ ಆಫರ್ ಒಂದಿಗೆ. ಇದು ಒನ್ ಆಫ್ ದ ಬೆಸ್ಟ್ ಡಿವೈಸ್ ಇದೆ. ಸೊ ಆ ವಿಡಿಯೋನ ನೀವು ಇನ್ನೂ ನೋಡಿಲ್ಲ ಅಂದ್ರೆ ಡೆಫಿನೆಟ್ಲಿ ನೋಡಿ. ಇದು 6,000ಗೆ ಒಂದು ಒಳ್ಳೆ ಆಪ್ಷನ್ ಏನಕ್ಕಿದೆ ಅಂತ ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನು ಟೆಕ್ನೋ ಕಡೆಯಿಂದ ಹೊಸ ಸ್ಮಾರ್ಟ್ ಫೋನ್ ಅಂದ್ರೆ ಅದು ಟೆಕ್ನೋ ಪಾಪ್ 8 ಅನ್ನೋ ಹೆಸರಿಂದ ಲಾಂಚ್ ಆಗ್ತಾ ಇದೆ. ಸೊ ಇದು ಮೇ ಬಿ 9 ಅಥವಾ 11ನೇ ತಾರೀಕೇನೋ ಅಮೆಝಾನ್ ಎಕ್ಸ್ಕ್ಲೂಸಿವ್ ಆಗಿ ಲಾಂಚ್ ಆಗ್ತಾ ಇದೆ. ಸೊ ಈ ಸ್ಮಾರ್ಟ್ ಫೋನ್ ಕೂಡ ನಿಮಗೆ 5000 mAh ಬ್ಯಾಟ್ರಿ, 10 ವ್ಯಾಟ್ನ ಪವರ್ ಅಡಾಪ್ಟರ್, ಡ್ಯುಯಲ್ AI ಕ್ಯಾಮ್ರಾ ಮತ್ತು ಸ್ನ್ಯಾಪ್ಡ್ರ್ಯಾಗನ್ 695 ಅಥವಾ ಯಾವುದೋ ಡೈಮೆನ್ಸಿಟಿ ಪ್ರೊಸೆಸ್ನ ಒಳಗೊಂಡು ಬರ್ತಾ ಇದೆ. ಸೊ ಬಾಕಿ ಈ ಸ್ಮಾರ್ಟ್ ಫೋನ್ 828 GB ಆಪ್ಷನ್, ಅದು 6,000 to 8,000 ರೂಪಾಯಿ ಹತ್ರ ಲಾಂಚ್ ಆಗಲಿದೆ ಅಂತೆ. ಇದು ಮಾತ್ರ ಕ್ರೇಜಿ ಆಗುತ್ತೆ ಅಂತ ಅನ್ಸುತ್ತೆ. ಬಟ್ ನಾನು ಈ ಟೆಕ್ನೋ, ಐಟೆಲ್, ಇನ್ನುಳಿದ ಇನ್ಫಿನಿಕ್ಸ್ ಬ್ರ್ಯಾಂಡ್ಸ್ಗಳು ಇವೆಲ್ಲ ಈಕ್ವಲ್ ಒಂದೇ ಅಂತ ಹೇಳ್ಕೋಬೋದು. ಬಟ್ ಬಾಕಿ ನಾವು ರೆಡ್ಮಿ, ರಿಯಲ್ಮಿಗೆ ಸ್ವಲ್ಪ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ, ಅದಕ್ಕಿಂತ OnePlus, ಆ್ಯಪಲ್ ನೋಡ್ತೀವಿ. ಬಟ್ ಈ ಮಾರ್ಕೆಟ್ನ ನಾವು ಯಾವ ಬಜೆಟ್ ಕ್ಯಾಟಗರಿ ನೋಡ್ತೀವಿ, ಯಾವಾಗ ಎಕ್ಸ್ಪೀರಿಯನ್ಸ್ ತೊಗೊಳ್ತೀವಿ, ಆವಾಗಲೇ ಇದಕ್ಕೂ ಸ್ಟೆಪ್ ವೈಸ್ ಬಂದಿರೋದು. ರಿಯಲ್ಮಿ ಮತ್ತು ರೆಡ್ಮಿನವ್ರು ಕೂಡ ಇದೇ ರೀತಿಯಾಗಿ ಬಜೆಟ್ ಕ್ಯಾಟಗರಿಯಲ್ಲಿ ಒಳ್ಳೊಳ್ಳೆ ಸ್ಮಾರ್ಟ್ಫೋನ್ನ ಕೊಟ್ಟು ಜನರ ಕ್ಯಾಚ್ ಮಾಡಿಬಿಟ್ಟು ಇವರು ಬ್ರ್ಯಾಂಡ್ ವ್ಯಾಲ್ಯೂನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಟೆಕ್ನೋ ಮತ್ತು ಐಟೆಲ್ ಕೂಡ ತುಂಬ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದೆ. ಇದಕ್ಕಿಂತ ಬೆಸ್ಟ್ ನನಗೆ ಇನ್ಫಿನಿಕ್ಸ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. 6,000 ರೂಪಾಯಿ
ಒಳಗೆ ಏನೇನು ಫೀಚರ್ಸ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಈ ಸ್ಮಾರ್ಟ್ಫೋನ್ನ ಟೆಸ್ಟ್ ಮಾಡಿ ಆನೆಸ್ಟ್ಲಿ ರಿವ್ಯೂ ಮಾಡ್ತಾ ಇದ್ವಿ. ಸೊ ನಿಮ್ಮ ಒಪಿನಿಯನ್ಸ್ಗಳು ಏನಿರುತ್ತೆ ಅದ್ರ ಬಗ್ಗೆ ನೀವು ಕೆಳಗಡೆ ಕಮೆಂಟ್ ಮಾಡಬೇಕು ಅಷ್ಟೇ. ಇಡಿಸಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಎಸ್ ಅದು OnePlus ಕಡೆಯಿಂದ ಯಾವಾಗ OnePlus 12 ಲಾಂಚ್ ಆಗ್ತದೆ ಅಂತೆಲ್ಲ ಕಡೆ ನ್ಯೂಸ್ ಕೇಳ್ತಾ ಇದ್ವಿ. ಸೊ ಅದಾದ ತಕ್ಷಣ ಎಲ್ಲ ಹಳೆಯ OnePlus ನಾಟ್ ಸೀರೀಸ್ಗಳಲ್ಲಿ ಪ್ರೈಸಸ್ ಡ್ರಾಪ್ ಆಗಿದೆ. OnePlus 10 ನಿಮ್ಗೆ ಕೇವಲ 22,000 ರೂಪಾಯಿಗೆ ಸಿಗ್ತಾ ಇದೆ. ವೇಟ್ ಆದರೆ ಈ ಸ್ಮಾರ್ಟ್ ಫೋನ್ಸ್ಗಳನ್ನ ನಾನು ಈ 3 ರೀಸನ್ಸ್ಗೆ ನಿಮ್ಗೆ ತೊಗೊಳ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಒಂದು OnePlus Nord 3 ಏನಿದೆ, ಇದೊಂದು ಹಳೆಯ ಫೋನ್ ಮತ್ತು ನಾನು ಸ್ಟಾರ್ಟಿಂಗ್ ಹಿಡ್ಕೊಂಡು OnePlus Nord 3 ಯಾರಿಗೂ ಸಜೆಸ್ಟ್ ಮಾಡಿಲ್ಲ. ಸೊ ಪ್ರೈಸ್ ಡ್ರಾಪ್ ಆದರೂ ಕೂಡ ನಾನು ಓಕೆ ಅಂತಲೇ ಹೇಳ್ಬಲ್ಲೆ. ಇಷ್ಟೇ ಈ OnePlus 10 ಸೀರೀಸ್ ಏನಿದೆ ಇದರಲ್ಲಿ ಒಂದು ತುಂಬ ಸಾಫ್ಟ್ವೇರ್ ಇಶ್ಯೂ ಇದೆ, ಗ್ರೀನ್ ಟಿಂಟ್ ಇಶ್ಯೂ ಬರ್ತಾ ಇದೆ. ಜೊತೆಗೆ ಯಾರೆಲ್ಲ ಈ OnePlus 8 ಮತ್ತು 9 ಸೀರೀಸ್ನಲ್ಲಿ ಈ ಏನು ಗ್ರೀನ್ ಟಿಂಟ್ ಇಶ್ಯೂ ಮತ್ತು ಈ ಪ್ರಾಬ್ಲಮ್ ಬಂದಿತ್ತು, ಅವಾಗ ಎಕ್ಸ್ಚೇಂಜ್ ಆಫರ್ ಪ್ರತಿಯೊಂದು OnePlus ಸ್ಟೋರ್ ನಿಮಗೆ OnePlus 10 ಸಜೆಸ್ಟ್ ಮಾಡ್ತಿದ್ರು. ಸೊ ಹೀಗಾಗಿ 128 GB ಅದು 22, 23, 25 ಸಾವಿರ ಹತ್ರ ನನಗೆ ಓಕೆನೆ ಅಂತ ಅನಿಸ್ತು. ನೀವು 25 ಸಾವಿರ ಹತ್ರ ಈಗ 8, 256 ಅಥವಾ 500ನ ಆರಾಮಾಗಿ ಹುಡ್ಕೋಬೋದು. ಎಸ್, ನೀವು ಈ ಗ್ರೀನ್ ಟಿಂಟ್ ಇಶ್ಯೂ ನನಗೆ ಇರಲ್ಲಪ್ಪ OnePlus ಬೇಕನ್ನೋರು ಡೆಫಿನೆಟ್ಲಿ ಒಳ್ಳೆ ಡೀಲ್ ಇದೆ ಅಂತ ನಿಮ್ಗೆ ಹೇಳಬಲ್ಲೆ. ಬಟ್ ನಾನು ಪರ್ಸ್ನಲಿ ನಮ್ಮ ಅಂತಮ್ಮ ಅಥವಾ ನಾನೇ ತೊಗೊಳ್ತಿದ್ದೀನಿ ಅಂತಂದರೆ ಬೇಡ ಗುರು, ಇದ್ರ ಸವಾಸನೆ ಬೇಡ OnePlus ಅಂತ ಹೇಳ್ಬಿಟ್ಟು ಈ ಕ್ಯಾಟಗರಿನ ತೊಗೊಳ್ಕೋಬೇಡಿ. ಬಟ್ OnePlus 12 ಮತ್ತು 12R ಏನಿದೆ ಇದು ಮಾತ್ರ ಕ್ರೇಜಿ ಆಗಲಿದೆ. ಸೊ ಈ ಸ್ಮಾರ್ಟ್ ಫೋನ್ಸ್ಗಾಗಿ ವೇಟ್ ಮಾಡಿ, 17 ಜನವರಿ ಬಂದೇ ಬಿಡ್ತು. ಇಡಿಸ್ತಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಎಸ್, ನಾನು ಈ ಸ್ಮಾರ್ಟ್ ಫೋನ್ಗೆ ಸೂಪರ್ ಡೂಪರ್ ಎಕ್ಸೈಟ್ ಇದ್ದೀನಿ. ಅದು Poco X6Pro. ಎಸ್, ಇದೊಂದು ರೀಬ್ರ್ಯಾಂಡೆಡ್ ಫೋನ್ ಆಫ್ ಈ Redmi K70 ಏನು ಚೈನಾದಲ್ಲಿ ಲಾಂಚ್ ಆಗಿತ್ತು. ಇದು ಹತ್ರ 22-23 ಸಾವಿರ ರೂಪಾಯಿ ಚೈನಾದಲ್ಲಿ ಲಾಂಚ್ ಆಗಿದೆ. ಬಟ್ ನಮ್ಮ ಭಾರತದಲ್ಲಿ ಡೆಫಿನೆಟ್ ಇದು 25ರಿಂದ 30 ಸಾವಿರ ರೂಪಾಯಿ ರೇಂಜಲ್ಲಿ ಲಾಂಚ್ ಆಗುತ್ತೆ. ಇದರಲ್ಲಿ 12 GB 256 GB ಸ್ಟೋರೇಜ್ ಒಂದಿಗೆ, ಇದ್ರ ಜೊತೆಗೆ 5000 mAh ಬ್ಯಾಟರಿಯೊಂದಿಗೆ 67 ವ್ಯಾಟ್ನ ಪವರ್ ಟ್ರೇನ್ ಒಳಗೊಂಡು ಬರಲಿದೆ. ಮತ್ತು ಭಾರತದ ಮೊದಲ ಡೈಮೆನ್ಸಿಟಿ 8300 ಚಿಪ್ಸೆಟ್ ಹೊಂದಿರುತ್ತಾ ಮೊದಲ ಫೋನ್ ಅಪ್ಪ ಅಂದರೆ ಅದು Poco X6Pro ಭಾರತದಲ್ಲಿ ಬರಲಿದೆ. ಸೊ ಇವರು ರೀಬ್ರ್ಯಾಂಡ್ ಏನೋ ಮಾಡ್ತಾರೆ, ಬಟ್ ಬಜೆಟ್ ಕ್ಯಾಟಗರಿ ಹತ್ರ 25 ಸಾವಿರ ರೂಪಾಯಿಗೆ ಈ ಫೋನ್ ಮಾರ್ಕೆಟಲ್ಲಿ ಬತ್ತಪ್ಪ ಅಂದರೆ ಮತ್ತೊಂದು ಬೆಸ್ಟ್ ಗೇಮಿಂಗ್ ಫೋನ್ ಅಂತ ಆಗ್ಬೋದು. ಸೊ ಹೋಪ್ಫುಲಿ ಇದು ಜನವರಿ ಎಂಡ್ ಒಳಗಡೆ ಲಾಂಚ್ ಆಗಲಿದೆ ಅಂತೆ, ಅಥವಾ ಮೇ ಬಿ ಫೆಬ್ರವರಿಲಿ ಕೂಡ ಬಂದರು ಬರಬಹುದು. ಇಡಿಸ್ತಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಎಸ್, ಅದು ರಿಯಲ್ಮಿ ಕಡೆಯಿಂದ ಆಫೀಸಲ್ಲಿ ಇವರೇ ಟೀಸ್ ಮಾಡಿಬಿಟ್ಟವ್ರೆ. ಸೊ Realme 12 Pro Plusನ ಈ ಪೆರಿಸ್ಕೋಪ್ ಲೆನ್ಸ್ ಬರುತ್ತೆ ಅಂತ ನಿಮಗೆ ಲಾಸ್ಟ್ ಟೆಕ್ನಾಲಜಿ ನಾನು ಹೇಳಿದ್ದು ಅನ್ಕೋತೀನಿ. ಸೊ ಈ ಸ್ಮಾರ್ಟ್ ಫೋನ್ ಪೆರಿಸ್ಕೋಪ್ ಅಂತಂದರೆ ನಾವು ಯೂಶ್ವಲಿ 50,000 60,000 ಫ್ಲಾಗ್ಶಿಪ್ ಫೋನ್ಸ್ ನೋಡಿರ್ತೀವಿ. ಬಟ್ ರಿಯಲ್ಮಿರು ಪ್ರತಿ ವರ್ಷ ಲೈಕ್ ಲಾಸ್ಟ್ ಇಯರಲ್ಲಿ ಕರ್ವ್ ಡಿಸ್ಪ್ಲೇ ಅಂಡರ್ 20,000 ತೊಗೊಂಬಂದರು. ಮಾರ್ಕೆಲ್ಲ ಫುಲ್ ಹವಾ ಮಾಡಿಬಿಟ್ಟು ಅದು ಕರ್ವ್ಡ್ ಆಮ್ರ ಅಂತ ತಕ್ಷಣ ತುಂಬ ಜನ ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡಿದ್ರು. ಬಟ್ ಉಳಿದಿರೋಂಥ ಫೀಚರ್ಸ್ಗಳು ಓಕೆ ಇತ್ತು. ಇದಿವಾಗ ಈ ಪೆರಿಸ್ಕೋಪ್ ಲೆನ್ಸನ್ನು ತೊಗೊಂಡು ಇವರು ಹೈಲೈಟ್ ಮಾಡ್ತಿದ್ದಾರೆ. ಸೊ ಬಾಕಿ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ S Gen 2 ಪ್ರೊಸೆಸರ್ ಒಳಗೊಂಡು ಬರ್ತಾ ಇದೆ. 6.7 ಇಂಚಸ್ ಇರುವಂಥ ಫುಲ್ HD+, ಅದು ಕೂಡ AMOLED ಡಿಸ್ಪ್ಲೇಯೊಂದಿಗೆ 5000 mAh ಮತ್ತು 45 ಅಥವಾ 67 ವ್ಯಾಟ್ನ ಪವರ್ ಟ್ರೇನ್ ಒಳಗೊಂಡು ಬರ್ತಾ ಇದೆ. ಸೊ ಒಟ್ಟಾರೆ ಮಾರ್ಕೆಟಲ್ಲಿ ಒಂದೇನೋ ಪ್ರೋ ಪ್ಲಸ್ ಸೀರೀಸ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಒಂದು ಪ್ರೋ ಫೀಚರ್ನ ಹಾಕೊಂಡು ಇವರು ಮಾರ್ಕೆಟನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಬಟ್ ಎಸ್, ಉಳಿದಿರೋಂಥ ನಾವು ಈ ರೆಡ್ಮಿ ಮತ್ತು ಬೇರೆ ಸ್ಮಾರ್ಟ್ಫೋನ್ ಜೊತೆ ಕಂಪೇರ್ ಮಾಡಿದ್ರೆ ರಿಯಲ್ಮಿ ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದೆ. ಸೊ ನೋಡಂತೆ ಹೋಪ್ಫುಲಿ ಇದೆ 17 ಅಥವಾ 18ನೇ ತಾರೀಕೇನು ಇದು ಕೂಡ ಲಾಂಚ್ ಆಗ್ತಾ ಇದೆ. ಸೊ ಇದನ್ನ ಕಳಿಸ್ಕೊಟ್ರು ಡೆಫಿನೆಟ್ಲಿ ಅನ್ಬಾಕ್ಸ್ ಮಾಡ್ತೀನಿ ಅಂದರೆ ಪರ್ಚೇಸ್ ಅನ್ಬಾಕ್ಸ್ ಮಾಡೋಣ ಗುರು, ಟೆನ್ಷನ್ ತಗೋದು ಬೇಡ. ಇಡಿಸಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಇನ್ಸ್ಟಾಗ್ರಾಮಿಂದ ಮತ್ತೊಂದು ಹೊಸ ಅಪ್ಡೇಟ್, ಪ್ರತಿ ಟೆಕ್ನಾಲಜಿ ಒಂದು ಹೊಸ ಅಪ್ಡೇಟ್ ತೊಗೊಂಡು ಬರ್ತಾ ಇದ್ದೀನಿ. ಸೊ ಮೊದಲು ಈ ಅಪ್ಡೇಟ್ಗಿಂತ ಮುಂಚೆ ನಾನು ಇನ್ಸ್ಟಾಗ್ರಾಮಲ್ಲಿ ನನ್ನ ರೀಲ್ಸ್ಗಳನ್ನ ಅಥವಾ ನನ್ನ ಪೋಸ್ಟ್ನ ಯಾರು ಲೈಕ್ ಮಾಡಿದಾರೆ ಅಂತಲೇ ನಂಗೆ ಕಾಣಿಸಲ್ಲ. ಸೊ ಇದೇ ಒಂದು ಸದ್ಯಕ್ಕೆ ದೊಡ್ಡ ಇಶ್ಯೂ ಆಗಿದೆ. ಸೊ ಇಂಥ ಇಶ್ಯೂಸ್ಗಳು ನಿಮ್ಗೇನಾದರೂ ಈ ಥರ ಕಮೆಂಟ್ ಮಾಡಿ. ನನ್ನ ಫ್ರೆಂಡ್ಗೂ ಕೂಡ ಒಬ್ಬನಿಗೆ ರೀಲ್ ನೋಡೋಕ್ಕೆ ಆಗ್ತಿಲ್ಲ, ರೀಲ್ ಬರ್ತಾನೆ ಇಲ್ಲ. ಸೊ ಇದನ್ನ ನಾನು ಇವ್ರಿಗೆ ರಿಪೋರ್ಟ್ ಮಾಡಿ ಇದನ್ನು ಫಿಕ್ಸ್ ಮಾಡಬೇಕು. ನಿಮಗೇನಾದರೂ ಇಶ್ಯೂ ಇದ್ದರೆ ಕಮೆಂಟ್ ಮಾಡಿ. ಈ ಹೊಸ ಅಪ್ಡೇಟ್ ಏನಪ್ಪ ಅಂತಂದರೆ ಇನ್ಮೇಲೆ ನೀವು ಯಾವುದೇ ಇನ್ಸ್ಟಾಗ್ರಾಮ್ ID-ನ ಅಂದರೆ ನೀವು ಪ್ರೊಫೈಲ್ನ ಡೈರೆಕ್ಟ್ಲಿ ಸ್ಕ್ರೀನ್ಶಾಟ್ ಎಲ್ಲ ತೆಗೆದು ಶೇರ್ ಮಾಡಬೇಕಾದ್ರೆ ಡೈರೆಕ್ಟ್ಲಿ ಶೇರ್ ಬಟನ್ ಕ್ಲಿಕ್ ಮಾಡ್ಕೊಂಡು ಶೇರ್ ಮಾಡಿದ್ರೆ ಅವ್ರ ಪ್ರೊಫೈಲಲ್ಲಿ ಒಂದೇ ಟ್ಯಾಪಲ್ಲಿ ಅವ್ರು ವಿಸಿಟ್ ಮಾಡಿಬಿಟ್ಟು ಫಾಲೋ ಕೂಡ ಮಾಡ್ಕೋಬೋದು. ಸೊ ಇದೊಂಥರ ಕ್ರಿಯೇಟರ್ಸ್ಗೆ ಒಂಥರ ಯೂಸ್ಫುಲ್ ಅಂತ ಅನಿಸುತ್ತೆ. ಬಟ್ ಬಾಕಿ ಜನರಿಗೆ ಯಾರಿಗೋ ಹುಡುಗಂಗೆ ತೋರಿಸ್ಬೇಕು, ಬಟ್ ಎಲ್ಲಂತ ಶೇರ್ ಮಾಡ್ತಾರೆ, ಸ್ಟೋರಿ ಶೇರ್ ಮಾಡಿದ್ರೆ ಎಲ್ಲರೂ ನೋಡ್ತಾರೆ. ಸೊ ಸೀಕ್ರೆಟಾಗಿ ಶೇರ್ ಮಾಡೋಂಗೆ ಏನಾದರೂ ಆಪ್ಷನ್ ಇದ್ದರೆ ಚೆನ್ನಾಗಿರ್ತೈತೆ ಅನಿಸುತ್ತೆ. ಎಸ್, ಇದು ನಮ್ಮಂಥವ್ರಿಗೆ ತುಂಬ ಯೂಸ್ಫುಲ್ ಫೀಚರ್. ಇಡಿಸ್ತಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಎಸ್, ಅದು ವಿವೋ ಕಡೆಯಿಂದ V30 ಲೈಟ್ ಅನ್ನೋಂಥ ಸ್ಮಾರ್ಟ್ಫೋನ್ ಮೆಕ್ಸಿಕೋನಲ್ಲಿ ಲಾಂಚ್ ಆಗಿದೆ. ಇನ್ನೂ ನಮ್ಮ ಭಾರತದಲ್ಲಿ V29 ಫುಲ್ ಹವಾ ಮಾಡ್ತಿರ್ಬೇಕಾದ್ರೆ V30 ಸೀರೀಸ್ಗೆ ಆಲ್ರೆಡಿ ಹೊರಗೆ ಲಾಂಚ್ ಆಗಿ ಸೇಲ್ ಕೂಡ ಆಗ್ತಾ ಇದೆ. ಇದು ಲೈಟ್ ಸೀರೀಸ್ ಏನಿರ್ಬೋದು. ಬಟ್ ನನಗೇನಪ್ಪ ಒಂದು ಕ್ವಶನ್ ಅಂತಂದರೆ, ಸೊ ಅತಿ ಹೆಚ್ಚು ಇಡೀ ವರ್ಲ್ಡಲ್ಲಿ ವಿವೋ ಫೋನ್ಸ್ಗಳು ನಮ್ಮ ಸೇಲ್ ಆಗೋದು ಜಾಸ್ತಿ ಅಪ್ಪ ಅಂದರೆ ನಮ್ಮ ಭಾರತದಲ್ಲೇ. ಬಟ್ ಏನಕ್ಕೆ ಇಲ್ಲೇ ಲಾಸ್ಟಾಗಿ ಇವ್ರು ಲಾಂಚ್ ಮಾಡ್ತಾರೆ. ಸೊ ಎಲ್ಲ ಕಡೆ ಲಾಂಚ್ ಮಾಡಿಬಿಟ್ಟು ಅಲ್ಲಿ ಸೇಲ್ ಆಳೆ ಅಂದರೆ ಇದನ್ನ ತಂದುಬಿಟ್ಟು ಇಲ್ಲಿ ಸೇಲ್ ಮಾಡ್ಕೊಂಡು ಪಾಸ್ ಆಗಿಬಿಡ್ತಿದ್ದಾರೆ ಗೊತ್ತಿಲ್ಲ. ಬಟ್ ರೀಸೆಂಟ್ಲಿ OnePlus ಅವರು ಗ್ಲೋಬಲಿ ಅದು ಇಂಡಿಯಾನ ಹಿಡ್ಕೊಂಡು ಅಟ್ ಅ ಟೈಮ್ ಒಂದು ಕಡೆ ಲಾಂಚ್ ಮಾಡ್ತಾರೆ. ಸೊ ಈ ರೀತಿ ಲಾಂಚಸ್ ಆಯ್ತಂದರೆ ಎಸ್, ನಾವು ಎಲ್ಲಕ್ಕಿಂತ ಮುಂಚೆ ನಾವು ಹೊಸ ಸ್ಮಾರ್ಟ್ಫೋನ್ಸ್ಗಳು ನೋಡ್ಬೋದಲ್ಲ, ಇದೇ ಒಂದು ಕ್ಯೂರಿಯಾಸಿಟಿ ಇತ್ತು. ಸೊ ಬಾಕಿ ಈ
ಸ್ಮಾರ್ಟ್ಫೋನ್ ಬಜೆಟ್ ಕೆಟಗರಿ ಲಾಂಚ್ ಆಗ್ತಾ ಇದೆ. ಅದು ವಿವೋ V30 ಲೈಟ್ ಹೆಸರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 695 6.7 ಫುಲ್ HD ಡಿಸ್ಪ್ಲೇ 5000 ಬ್ಯಾಟ್ರಿಯೊಂದಿಗೆ 18 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ನೋಡ್ಕೊಂಡು ಬರ್ತಾ ಇದೆ. ಬಜೆಟ್ ಕ್ಯಾಟಗರಿಯಲ್ಲಿ ಯಾವುದೇ ಇರಲಿ ಮೊದಲು ಭಾರತದಲ್ಲೇ ಲಾಂಚ್ ಆಗಬೇಕು, ಯಾಕಂದರೆ ಜಾಸ್ತಿ ಬೈಯರ್ಸ್ ಇಲ್ಲೇ ಇದ್ದಾರೆ. ಬ್ರ್ಯಾಂಡ್ಸ್ ಇದನ್ನ ಮೊದಲು ಫೋಕಸ್ ಮಾಡಬೇಕಂತ ನನ್ನ ಪರ್ಸನಲ್ ಒಪಿನಿಯನ್ ಅಷ್ಟೇ ಗುರು. 2 ಕೊನೆಯ ನ್ಯೂಸ್ ಮತ್ತು ತುಂಬ ಪ್ರೌಡ್ ಮೂವ್ಮೆಂಟ್ ಅಂತ ಹೋಗ್ಬೋದು. 2023 ಮತ್ತೊಂದು ಗುಡ್ ಹೈಪ್ಡ್ ನ್ಯೂಸ್ ಅಂತಲೇ ಹೇಳ್ಕೋಬೋದು. ಸೊ ಯಾಕೋ ನಮ್ಮ ಭಾರತದಲ್ಲಿ ಟೆಸ್ಲಾ ನೆಕ್ಸ್ಟ್ ಒಂದು 2-3 ವರ್ಷಗಳಡೆ ಲಾಂಚ್ ಅಥವಾ ಇವರ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ನ ಗುಜರಾತ್ದಲ್ಲಿ ತೊಗೊಂಡು ಬರುವಂಥ ತುಂಬ ಸಾಧ್ಯತೆಗಳಿದೆ. ಎಲ್ಲ ಕಡೆ ನ್ಯೂಸ್ ನಾನು ಇದನ್ನೇ ನೋಡ್ತಾ ಇದ್ದೀನಿ. ಆಫೀಷಿಯಲ್ ಆಗಿ ಈ ಎಲಾನ್ ಮಸ್ಕ್ ಅವರು ಭಾರತಕ್ಕೆ ಬರ್ತಾ ಇದ್ದಾರೆ. ಅದು ಗುಜರಾತ್ನ ಈ ವೈಬ್ರೆಂಟ್ ಟೆಕ್ ಸಬ್ಮಿಟ್ ಏನಿರುತ್ತೆ, ಸೊ ಇಲ್ಲೇನೋ ಸ್ಪೆಷಲ್ ಅನೌನ್ಸ್ಮೆಂಟ್ ಆಗ್ಬೋದು ಅಂತ ಅನ್ಕೋತೀನಿ. ಇಲ್ಲಿ ನಮ್ಮ PM ನರೇಂದ್ರ ಮೋದಿ ಅವರು ಕೂಡ ಬರ್ತಾ ಇದ್ದಾರೆ ಮತ್ತು ಎಲಾನ್ ಮಸ್ಕ್ ಬರ್ತಿದ್ದಾರೆ. ಇನ್ನಿತರ ಬೇರೆ ಟೆಕ್ ಸಬ್ಮಿಟ್ಗಳು ಕೂಡ ಏನೋ ನಡೀತಾ ಇದೆ. ಸೊ ನಾನಂತೂ ಸೂಪರ್ ಡೂಪರ್ ಎಕ್ಸೈಟೆಡ್ ಇದ್ದೀನಿ. ನೆಕ್ಸ್ಟ್ ಒಂದು 2-3 ವರ್ಷದಲ್ಲಿ ಟೆಸ್ಲಾ ಕಾರ್ಸ್ಗಳು ನಾವು ಭಾರತದಲ್ಲಿ ಓಡಾಡೋದನ್ನ ನೋಡ್ತೀವಿ. ಹೋಪ್ಫುಲ್ಲಿ ನಮ್ಗೆ ತೊಗೊಳಕ್ಕಾಗತ್ತೆ ಅಲ್ವಾ, ಡೆಫಿನೆಟ್ಲಿ ಗೊತ್ತಿಲ್ಲ. ಬಟ್ ಈ ಕಾರ್ಸ್ಗಳನ್ನಾದ್ರೂ ನೋಡಿ ನಾವು ಖುಷಿ ಪಡಬೇಕಾಗತ್ತೆ. ಈ ಟೆಕ್ ನ್ಯೂಸ್ ಹೋಪ್ಫುಲ್ಲಿ ನಿಮ್ಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿರ್ಬೋದು. 2023 ನಮ್ಮ ಎಫರ್ಟ್ಸ್ ಹೇಗಿತ್ತು, ನಮ್ಮ ವಿಡಿಯೋಗಳು ಹೇಗೆ ಅನಿಸ್ತು, ನಮ್ಮ ಏನೇನು ಚೇಂಜಸ್ ಕಂಡ್ಕೊಂಡ್ರಿ, ನೀವೇನೇನು ಚೇಂಜಸ್ ಮಾಡ್ಕೊಂಡ್ರಿ, ಅದ್ರ ಬಗ್ಗೆ ಒಳಗಡೆ ಗಮನಿಸಕ್ಕೆ ಬರಬೇಡಿ. ಮುಗ್ಸಕ್ಕೆ ಆಗ್ತಾ ಇಲ್ಲ, ಬಟ್ ಮುಗಿಸ್ಲೇಬೇಕು ವಿಡಿಯೋನ. ವರ್ಷ ಕೂಡ ಹೆಂಗೆ ಗೊತ್ತಾಗಲ್ಲ. ಸಿಗೋಣ, ನಮಸ್ಕಾರ.